ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಇದು ನಾನು ಸ್ಟಿಚ್ ಮಾಡಿಕೊಟ್ಟಿರುವಂತಹ ಬ್ಲೌಸು ಸೇಮ್ ಪ್ಯಾಟರ್ನಲ್ಲೇ ಈ ಬ್ಲೌಸು ಸ್ಟಿಚ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಇದು ಅವರ ಸಿಸ್ಟರ್ದು. ಇದೇ ಈ ಒಂದು ಬ್ಲೌಸ್ನ ನೋಡಿ ಸೇಮ್ ಫಿಟ್ಟಿಂಗ್ ಬೇಕು ನಮಗೆ, ಇದೇ ಪ್ಯಾಟರ್ನಲ್ಲೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ನೋಡಿ, ಸ್ಲೀವ್ಸ್ಗೆ ಈ ಥರ ಟೆಂಪಲ್ ಡಿಸೈನ್ನ ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಪ್ಯಾಟರ್ನ್ ನಾನು ಇದಕ್ಕೂ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಪ್ಯಾಟರ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೀಡಿಯೋ ತುಂಬಾ ಯೂಸ್ಫುಲ್ ವೀಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕಮೆಂಟ್ ಮಾಡಿದ್ದಾರೆ ನನಗೆ, ಪದೇ ಶೋಲ್ಡರ್ ಡ್ರಾಪ್ ಆಗುತ್ತೆ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುತ್ತೆ, ನಾನು ಯಾವ ರೀತಿ ಕಟ್ ಮಾಡಿದ್ರು ಅಂತ ನಾನು ಕಮೆಂಟ್ ಮಾಡಿದ್ದೀರಾ. ಯಾವ ರೀತಿ ಏನಕ್ಕೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಪದೇ ಶೋಲ್ಡರ್ ಡ್ರಾಪ್ ಆಗ್ತಿದ್ರೆ ನೀವೇನೆಲ್ಲ ತಪ್ಪು ಮಾಡ್ತಿದ್ದೀರಾ, ನೀವೆಲ್ಲ ಕಟ್ಟಿಂಗಲ್ಲಿ ಯಾವ ರೀತಿ ನೀವು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ವೀಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ನಾನು ಲೈನಿಂಗ್ನ ಐರನ್ ಮಾಡ್ಕೊಂಡಿದ್ದೀನಿ, ಕ್ಲೋಸಿಂಗ್ ನನ್ನ ಕಡೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಫ್ರಂಟ್ ಹುಕ್ ಹಾಕಿರೋದ್ರಿಂದ. ಸೊ ಈಗ ನೋಡಿ, ಮಾರ್ಜಿನ್ ಸಮ ಇದೆ, ಚೆಕ್ ಮಾಡ್ಕೋಬೇಕು ಒಂದ್ಸಲ. ನೋಡಿ, ಈ ರೀತಿ ಮಾರ್ಜಿನ್ ಸಮ ಇದೆ ಅಂತ ಚೆಕ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ಮಾರ್ಜಿನ್ ಸ್ವಲ್ಪ ಏರುಪೇರಿದ್ರು ನೀವು ನೀಟಾಗಿ ಅದನ್ನು ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರಲ್ಲ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಈ ಬ್ಲೌಸಲ್ಲಿ ಮೆಜರ್ಮೆಂಟ್ನ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ತೀನಿ. ಯಾವ ರೀತಿ ಮೆಜರ್ಮೆಂಟ್ ತೊಗೊಳ್ತೀನಿ, ಯಾವ ರೀತಿ ಮಾರ್ಕ್ ಮಾಡ್ತೀನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಅದನ್ನು ಇವರು ವೇರ್ ಮಾಡಿಲ್ಲ, ಸೇಮ್ ಪ್ಯಾಟರ್ನು ಅವ್ರ ಸಿಸ್ಟರ್ಗೂ ಬೇಕು. ಸೊ ಅವ್ರಿಗೆ ಬೇಕು ಇದೇ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟರು. ಸೊ ವೇರ್ ಮಾಡಿ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ, ಇದೇ ಥರನೇ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿರುವಂಥ ಬ್ಲೌಸು. ಫಸ್ಟಿಗೆ ನಾನು ಬ್ಲೌಸ್ ಲೆಂತ್ನ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಬ್ಲೌಸ್ ಲೆಂತ್ ಬಂದು ನನಗೆ 14 ಇಂಚ್ ಬರ್ತಿದೆ. ಸೊ 14 ಇಂಚ್ ಬರ್ತಿದೆ. 14 ಇಂಚು ನಾನಿಲ್ಲಿ ನೋಟ್ ಮಾಡ್ಕೊಳ್ತೀನಿ. ಲೆಂತು 14 ಇಂಚು. ಈಗ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇವರ ಒಂದು ಬ್ಲೌಸ್ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ನೋಡಿ, ಐಪಟ್ಟಿನ ಬಿಟ್ಬಿಡಿ. ಐಪಟ್ಟಿನ ಬಿಟ್ಟು ಇಲ್ಲಿಂದ ಈ ರೀತಿ ಚೆಕ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, 32.5 ಬರ್ತಿದೆ. ವೇಸ್ಟ್ ಬಂದು 32.5 ಬರ್ತಿದೆ. ಈಗ ಚೆಸ್ಟ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಚೆಸ್ಟ್ ಬಂದು 9.5 ಬರ್ತಿದೆ. ಅಂದರೆ ಇದು 38 ಸೈಜ್ದು ಚೆಸ್ಟು, 38. ಸ್ಲೀವ್ ಲೆಂತ್ ಚೆಕ್ ಮತ್ತು ಸ್ಲೀವ್ ಲೆಂತ್ ಎಲ್ಲ ಮಾರ್ಕ್ ಮಾಡ್ತೀನಿ ನಾನು. ಈಗ ನೋಡಿ, ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈಗ 14ಗೆ ನನಗೆ 1 ಇಂಚನ್ನ ಆ್ಯಡ್ ಮಾಡಿ 15 ಇಂಚಸ್ಗೆ ತೊಗೊಳ್ತೀನಿ. 14 ಇಂಚಸ್ಗೆ 1 ಇಂಚು ಸೇರಿಸಿ 15 ಇಂಚಸ್ ತೊಗೊಳ್ತೀನಿ. 1 ಇಂಚು ಯಾಕೆ ಸೇರಿಸಬೇಕು ಅಂದರೆ ನಮಗೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಹತ್ರ 1/2 ಇಂಚು ಬೇಕು, ಇಲ್ಲಿ ವೇಸ್ಟ್ ಹತ್ರ ನಮಗೆ 1/2 ಇಂಚು ಸ್ಟಿಚಿಗೆ ಹೋಗುತ್ತೆ. ಹಾಗಾಗಿ 1 ಇಂಚ್ ಕಂಪಲ್ಸರಿ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ ವಿಡ್ತಲ್ಲಿ ನೋಡಿ, ನಾನಿಲ್ಲಿ 2.5 ಇಂಚನ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ತೀನಿ. 2.5 ಇಂಚ್ ನೆಕ್ ಬಿಡ್ತು. ಸೊ ಶೋಲ್ಡರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವರಿಗೆ ಶೋಲ್ಡರ್ ಅನ್ನೋದು ಕಡಿಮೆ ಬಂದಿದೆ. ರೈಟ್ ಸೈಡ್ ಚೆಕ್ ಮಾಡ್ಕೊಳ್ಳಿ ನೀವು. 2.25 ಬಂದಿದೆ ಶೋಲ್ಡರ್ ಅನ್ನೋದು. ನಾನಿಲ್ಲಿ 3 ಇಂಚ್ ತೊಗೊಳ್ತೀನಿ. 3/4 ಇಂಚ್ ನಮಗೆ ಸ್ಟಿಚಿಂಗ್ ಎಲ್ಲ ಹೋಗಿ 2.25 ರೆಡಿ ಬರುತ್ತೆ. ಟೋಟಲ್ ನಮಗೆ 5.5 ಇಂಚು. 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಸೇಮ್ 5.5 ಇಂಚು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಆರ್ಮೋಲ್ಗೆ 6 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮೋಲ್ 6 ಇಂಚಸ್ಗೆ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಆರ್ಮೋಲ್ ಡೌನಿಗೂ ಕೂಡ ಸ್ಟ್ರೈಟ್ ಲೈನ್ ಮಾಡ್ಕೊಳ್ತೀನಿ ಇಲ್ಲಿ. ಇಷ್ಟಾದಮೇಲೆ ಈಗ ನೆಕ್ ಡೀಪ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಪಟ್ಟಿ ನಿಮ್ಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ನೆಕ್ ಡೀಪ್ ಎಷ್ಟು ತೊಗೋಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡಿ, ನಾನು 4.5 ತೊಗೊಳ್ತೀನಿ. 4.5 ಮೇಲೆ ಒಂದು ಲೈನ್ ಬರ್ತಿದೆ ನಮಗೆ ಇಲ್ಲಿ. ನಾನಿಲ್ಲಿ 4.5 ಕನ್ಸಿಡರ್ ಮಾಡ್ತೀನಿ. 4.25 5.25ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಪೈಪಿಂಗು ವಿತ್ ನನಗೆ ಸ್ಟಿಚಿಂಗ್ ಮಾರ್ಜಿನು, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನು ಸೇರಿಸಿ 3/4 ಇಂಚ್ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. 5.25 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ನನಗೆ 10 ಇಂಚ್ ಇದೆ. ಇದು ಡೀಪ್ ನೆಕ್ ಬ್ಲೌಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ನೋಡಿ, 2.5 ಇಲ್ಲಿ ನಾನು 3 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲ ನೀವು 3.25 ಮಾಡ್ಕೋಬೋದು, ಇಲ್ಲ 3.25 ಮಾಡ್ಕೋಬೋದು. ನಿಮ್ಮ ಚಾಯ್ಸು, ನೀವು ಎಷ್ಟು ಬ್ರಾಡ್ ಆಗ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಡ್ರಾ ಮಾಡಿದ ಆದಮೇಲೆ ಈಗ ಆರ್ಮೋಲ್ನ ನೋಡಿ, ಇಲ್ಲಿಂದ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ, ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಬಂದು 38 ಅಂದರೆ 9.5 ಅಲ್ಲ, ನಾನಿಲ್ಲಿ 9 ಇಂಚ್ ಅಷ್ಟೇ, 1/2 ಇಂಚು ಮೈನಸ್ ಮಾಡ್ಕೊಳ್ತೀನಿ. -0.5ನ
ಮಾಡಿಕೊಂಡ್ರೆ ನನಗೆ 9 ಇಂಚ್ ಬರುತ್ತೆ. 9 ಇಂಚಿನ ಮಾರ್ಕ್ ಮಾಡ್ಕೊಳ್ತೀನಿ. ಹಾಫ್ ಇಂಚ್ ಹಾಕಿ ಅಂದರೆ ಇಷ್ಟು ಡೀಪ್ ಹಾಕೋದ್ರಿಂದ ನಮಗೆ ಹಾಫ್ ಇಂಚ್ ಮೈನಸ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಇಲ್ಲಿ ಆರ್ಮೋಲ್ ಹತ್ರ ರಿಂಕಲ್ ಅನ್ನೋದು ಬಂದುಬಿಡುತ್ತೆ. ಶೋಲ್ಡರ್ ಅನ್ನೋದು ನಮಗೆ ಬ್ರಾಡಾಗಿ ಬರುತ್ತಲ್ಲ, ನೆಕ್ಕು ಶೋಲ್ಡರ್ ಅನ್ನೋದು ಸ್ವಲ್ಪ ನಮಗೆ ಬ್ರಾಡಾಗಿ ಬಂದಾಗ ಇಲ್ಲಿ ಕ್ಲಾತ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ನೀವು ಮೈನಸ್ ಮಾಡಿಲ್ಲ ಅಂದರೆ ಚೆಸ್ಟಲ್ಲಿ. ಸೊ ಬ್ಯಾಕಲ್ಲಿ ನೀವು ಕಂಪಲ್ಸರಿ ಮೈನಸ್ ಮಾಡಬೇಕಾಗುತ್ತೆ. ಮೈನಸ್ ಮಾಡಿ ನೀವು ತೊಗೋಬೇಕಾಗುತ್ತೆ. ನೋಡಿ, ಕೆಲವೊಬ್ಬರಿಗೆ ಇನ್ನೂ ಡೀಪ್ ಬಂದಿದೆ, ಇನ್ನೂ ಬ್ರಾಡ್ ಬಂದಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ 12 ಡೀಪ್ ಆಗ್ತಾರೆ ಅಂದ್ಕೊಳ್ಳಿ, ಓಕೆನಾ. ಇಲ್ಲಿ ಲೆಂತ್ ಬಂದು 12 ಇಂಚ್ ಆಗ್ತಾರೆ ಅಂದ್ಕೊಳ್ಳಿ, ಇಲ್ಲಿ ಬ್ರಾಡ್ ಬಂದು 4 ಇಂಚ್ ಆಗ್ತಾರೆ ಅಂದ್ಕೊಳ್ಳಿ. ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಅಂತ. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಷ್ಟು ಡೀಪು ಇಷ್ಟು ಬ್ರಾಡ್ ಆಗ್ತಾರೆ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ನಾವು ಇನ್ನೂ -1 ಇಂಚ್ವರೆಗೂ ಮೈನಸ್ ಮಾಡಬೇಕಾಗಿ ಬರುತ್ತೆ. ಸೊ ನೋಡಿ, ಇದು 9 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿರೋದು. ಇದು 8.5 ಕೂಡ 38 ಸೈಜ್ದು ಆದ್ರೂ 8.5 ಮಾರ್ಕ್ ಮಾಡ್ಕೋಬೇಕಾಗಿ ಬರುತ್ತೆ. ಇನ್ನೂ ಬ್ರಾಡ್ ಜಾಸ್ತಿ ಆದಾಗ, ಇನ್ನೂ ಡೀಪ್ ಜಾಸ್ತಿ ಆದಾಗ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಎಷ್ಟು ಬ್ರಾಡ್ ಆಗ್ತಿರೋ, ಎಷ್ಟು ಡೀಪ್ ಆಗ್ತಿರೋ ನಿಮ್ಗೆ ಅಷ್ಟೇ ಇಲ್ಲಿ ಮೈನಸ್ ಆಗ್ತಾ ಬರುತ್ತೆ. ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಇದರಿಂದ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಸಮಸ್ಯೆ ಅನ್ನೋದು ಬರುತ್ತೆ. ಹಾರ್ಮೋನಿಂದನೂ ಕೂಡ ಶೋಲ್ಡರ್ ಡ್ರಾಪ್ ಸಮಸ್ಯೆ ಅನ್ನೋದು ಬರುತ್ತೆ. ಬರೀ ನೆಕ್ ವೆಡ್ತಿಂದ ಶೋಲ್ಡರಿಂದನೇ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದು ಸುಳ್ಳು. ನಿಮಗೆ ಇಲ್ಲಿ ಆರ್ಮೋಲು ನೀಟಾಗಿ ಸೆಟ್ ಆಗಿಲ್ಲ ಅಂದರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇಷ್ಟು ನಾನು ಮಾರ್ಕ್ ಮಾಡ್ಕೊಂಡ್ಮೇಲೆ ನಾನು ಮಾರ್ಕ್ ಮಾಡ್ಕೊಳ್ಳೋದು ಈ ಒಂದು ಮಾರ್ಕಿಂಗ್ ಹತ್ರ. ಸೊ ನನಗೆ ಇಷ್ಟು ಬ್ರಾಡ್ ಬೇಡ, ಇಲ್ಲಿ ನಾನು ಇಷ್ಟಕ್ಕೆ ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ನನ್ನ ಒಂದು ಡೀಪ್ ಆಗಿರುತ್ತೆ. ಇದು ನಾನು ನಿಮಗೆ ತೋರಿಸಲಿಕ್ಕೆ ಮಾರ್ಕ್ ಮಾಡಿದ್ದು. ನೋಡಿ, ಇಷ್ಟು ಡೀಪ್ ಹಾಕಿದಾಗ ಇಷ್ಟು ಬ್ರಾಡ್ ಆಗ್ತದೆ ನಿಮಗೆ. ಆಬ್ವಿಯಸ್ಲಿ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬಂದೇ ಬರುತ್ತೆ. ಹಾಗಾಗಿ ಇದಕ್ಕೆ ಇಷ್ಟು ಡೀಪ್ ಹಾಕಿದಾಗ ಏನೇನು ಚೇಂಜಸ್, ಇಷ್ಟು ಡೀಪ್ ಹಾಕಿದಾಗ ನೀವು 12 ಇಂಚಸ್ ಡೀಪ್ ಆಗ್ತಿದೆ ಅಂದರೆ ನೀವು ಇಲ್ಲಿ ಚೆಸ್ಟಲ್ಲಿ 1 ಇಂಚ್ನ ಮೈನಸ್ ಮಾಡ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಒಂದು ಪಾಯಿಂಟ್ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ನಿಮ್ಗೆ ಇಲ್ಲಿ ಎಷ್ಟು ಕ್ರಾಸ್ ಹೋಗಿದೆಯೋ ಲೈನು, ಅಷ್ಟಕ್ಕೆ ನೀವು ಸ್ಕೇಲ್ನ ನೀಟಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಪ್ಲೇಸ್ ಮಾಡಿಕೊಂಡು ಕಂಪಲ್ಸರಿ ಈ ಕ್ರಾಸ್ ಅನ್ನೋದು ನೀವು ತೆಗಿಲೇಬೇಕಾಗುತ್ತೆ. ಇದು ಕಂಪಲ್ಸರಿ ಶೋಲ್ಡರ್ ಡ್ರಾಪ್ ಸಮಸ್ಯೆಗೆ ಇದು ಕಂಪಲ್ಸರಿ ಆಗಿರುತ್ತೆ. ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡಿಲ್ಲ ಅಂದರೆ ನಿಮಗೆ ಇಲ್ಲಿ ಲೂಸ್ ಅನ್ನೋದು ಬಂದುಬಿಟ್ಟಾಗ ಆಟೋಮೆಟಿಕ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಬಂದೇ ಬರುತ್ತೆ. ಈಗ ನೋಡಿ, ಆರ್ಮೋಲ್ ಶೇಪ್ನ ಡ್ರಾ ಮಾಡ್ತೀನಿ ನಾನು. ಆರ್ಮೋಲ್ ಟೈಟ್ ಆದರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಅದು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇವರ ವೇಸ್ಟ್ ಬಂದು 32.5 ಇದೆ. ನೋಡಿ, 32.5ಗೆ ನಾನು ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ತೀನಿ. 32.5 ನೋಡಿ, 16.25 ಬಂತು, 16 ಕಾಲು ಬಂತು. ಇನ್ನೊಂದು ಸಲ ಮಾರ್ಕ್ ಫೋಲ್ಡ್ ಮಾಡಿದಾಗ 8 ಇಂಚ್ ಮೇಲೆ 1 ಲೈನ್ ಬಂದಿದೆ. ಸೇಮ್ ನಾನು ಮಾರ್ಕ್ ಮಾಡ್ಕೊಳ್ತೀನಿ. 8 ಇಂಚಿನ ಮೇಲೆ 1 ಲೈನ್ ಬಂದಿದೆ. ಡಾಟಿಗೋಸ್ಕರ 1 ಇಂಚು, ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 1.5 ಇಂಚು. ಇಲ್ಲಿ ನೋಡಿ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ಇವರ ಒಂದು ಆರ್ಮೋಲ್ ಎಷ್ಟು ಬಂದಿದೆ ಅಂತ ನೋಡಿ. ಶೋಲ್ಡರ್ ಅಟ್ಯಾಚಿಂದ ಹಿಡಿದು ನೀಟಾಗಿ ಇದೇನು ನಾವು ಸ್ಟಿಚ್ ಹಾಕಿದ್ದೀವೋ ಅದ್ರ ಪಕ್ಕನೇ ಟೇಪ್ನ ಈ ರೀತಿ ಮೂವ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ನೀವು. ನೋಡಿ, ಈ ರೀತಿ ಕ್ಲಿಯರ್ ಆಯ್ತಲ್ಲ. ನೋಡಿ, 8.5 ಬೇಕು ನನಗೆ ಆರ್ಮೋಲ್ ಅನ್ನೋದು. 8.5 ನನಗೆ ಇಲ್ಲಿ ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ತೀನಿ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಡ್ತೀನಿ. ನೆಕ್ಸ್ಟು ನಾವು ಇಲ್ಲಿ ಸ್ಟಿಚ್ ಹಾಕ್ತೀವಲ್ಲ, ಸೊ ಇದನ್ನು ಕೂಡ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೆಲವೊಬ್ಬರಿಗೆ ಕೆಲವೊಬ್ಬ ಕಸ್ಟಮರ್ಸ್ ಬಂದಾಗ ನಿಮಗೆ ಅವ್ರಿಗೆ ಯಾವ ರೀತಿ ಸ್ಟಿಚ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಾದರೆ ನೀವು ತುಂಬಾ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅವ್ರಿಗೆ ಪ್ರತಿಯೊಂದು ಪಾಯಿಂಟು ಕೂಡ ನೀವು ಮೈಂಡಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಸೇಮ್ ನೀವು ಅದೇ ಮೆಥಡಲ್ಲಿ ಕಟ್ ಮಾಡಿ ಸೇಮ್ ಸೈಜಲ್ಲಿ ಕೆಲವರಿಗೆ ಶೋಲ್ಡರ್ ಡ್ರಾಪ್ ಆಗಲ್ಲ, ಕೆಲವರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅಂಥವ್ರಿಗೆ ನೀವು ಕೆಲವೊಂದು ಕರೆಕ್ಷನ್ಸ್ನ ಮಾಡಿಕೊಂಡು ನೀವು ಕಟ್ ಮಾಡಿದ್ದೆ ಆದರೆ ಶೋಲ್ಡರ್ ಡ್ರಾಪ್ ಅನ್ನೋದು ನೀವು ಅವಾಯ್ಡ್ ಮಾಡ್ಬೋದು. ನೋಡಿ, ಇಲ್ಲಿಂದ ನೀಟಾಗಿ ಚೆಕ್ ಮಾಡೋಣ. ನನಗೆ 8.5 ಬೇಕು, 8.5 ಬರುತ್ತಾ ಅಂತ. ನೋಡಿ, ನನಗೆ ಕರೆಕ್ಟಾಗಿ 8.5 ಬರ್ತಿದೆ. ನನಗೆ ಆರ್ಮೋಲಲ್ಲಿ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಬರೋದಿಲ್ಲ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಕರೆಕ್ಟಾಗಿ ನನಗೆ 8.5 ಅನ್ನೋದು ಬರ್ತಿದೆ. 8.5 ಅನ್ನೋದು ಬರ್ತಾ ಇದೆ. ನನಗೆ ಇಲ್ಲಿ ಆರ್ಮೋಲಲ್ಲಿ ಏನು ಪ್ರಾಬ್ಲಮ್ಮು ಬರೋದಿಲ್ಲ. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಡ್ರಾ ಮಾಡ್ಕೋಬೇಕು. ಇಷ್ಟು ಡ್ರಾ ಮಾಡಿದಾದಮೇಲೆ ಈಗ ನಾವು ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಫ್ ಇನ್ ಕೇಸ್ ನಿಮ್ಗೆ ಡಾಟು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ, ಇದನ್ನು ನಾನು 4 ಇಂಚ್ ತೊಗೊಳ್ತಾ ಇದ್ದೀನಿ. ಡಾಟ್ ಲೆಂತ್ ಇದೆಷ್ಟಿದೆ ಚೆಕ್ ಮಾಡ್ಕೊಳ್ಳಿ. 4.5. ಸೇಮ್ 4.5 ಇಲ್ಲೂ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಟ್ರೈಟಾಗಿ ಲೈನ್ ಅನ್ನೋದು ಬರುತ್ತೆ. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಂಡು 1/2 ಇಂಚ್ ಈ ಕಡೆ 1/2 ಇಂಚ್ ಆ ಕಡೆ ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಮ್ಗೆ ಅವಾಗ ಪರ್ಫೆಕ್ಟಾಗಿ ಡಾಟ್ ಬಿಡ್ತು ಅನ್ನೋದು ಇಲ್ಲಿ ಕವರ್ ಆಗಿಬಿಡುತ್ತೆ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 1/2 ಇಂಚು ಇದು ಅಷ್ಟೇ ಕಂಪಲ್ಸರಿ ಆಗಿರುತ್ತೆ. ಇದನ್ನು ಕೂಡ ನೀವು ಕಟ್ ಮಾಡ್ಕೋಬೇಕಾಗುತ್ತೆ, ಮೈನಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಈಗ ನಿಮಗೆ ಕೆಲವೊಬ್ಬರಿಗೆ ಇಷ್ಟು ಮಾಡಿ ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ, ನಾವು ಏನು ಮಾಡೋದು ಅನ್ನೋರು ನೆಕ್ಸ್ಟ್ ಇನ್ನೊಂದು ಏನಿದೆ ಗೊತ್ತಾ. ಸೊ ನೋಡಿ, ಈ ಒಂದು ಲೈನ್ ಏನಿದೆ ಆರ್ಮೋಲ್ ಲೈನು, ಈ ಆರ್ಮೋಲ್ ಲೈನ್ನ ಇನ್ನು ಸ್ವಲ್ಪ ಈಗ ಮಾಡ್ಕೊಳ್ಳಿ. 1/4 ಇಂಚಷ್ಟು
ಓಕೆನಾ. ನೋಡಿ ಈ ಒಂದು ಲೈನ್ನ 1/4 ಇಂಚಷ್ಟು ಈ ಕಡೆ ತೊಗೊಳ್ಳಿ. ಈ ಕಡೆ ತೊಗೊಂಡು ಈ ಲೈನ್ನ ನಮ್ಗೆ ಇವಾಗ ಎಷ್ಟು ಬೇಕಿದು 3 ಇಂಚಸ್ ಬೇಕಲ್ವಾ. ಸೊ ನೋಡಿ 3 ಇಂಚಸ್ ನಮ್ಗೆ ಎಲ್ಲಿಗೆ ಬರ್ತಿದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಬರ್ತಿದೆ 3 ಇಂಚಸ್. ಆಗ 3 ಇಂಚಸ್ ಇಲ್ಲಿ ಬಂದಾಗ ನಾವು ಈ ಲೈನ್ನ ಇಲ್ಲಿಗೆ ನೀಟಾಗಿ ಸೆಟ್ ಮಾಡ್ಕೋಬೇಕು. ಕ್ಲಿಯರ್ ಆಯ್ತಲ್ಲ. ಈ ರೀತಿ ಸೆಟ್ ಮಾಡ್ಕೊಂಡಾಗ ಇಲ್ಲಿ ಆರ್ಮೋಲ್ ಶೇಪ್ನ ನೆಕ್ ಶೇಪ್ನ ಡ್ರಾ ಮಾಡ್ಕೋಬೇಕು. ಇಷ್ಟಾದಮೇಲೆ ನೋಡಿ ಇಲ್ಲಿ ನೀವು ಕ್ರಾಸ್ ತೊಗೋಬೇಕು. ಇದು ಚೆಕ್ ಮಾಡ್ಕೊಳ್ಳಿ. ಇದು ಎಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟು ಕ್ರಾಸನ್ನು ನೀವು ಸ್ಕೇಲ್ನ ಈ ರೀತಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ನೀವು ಇಲ್ಲಿಂದ ಈ ರೀತಿ ಶೇಪ್ ಅನ್ನೋದು ಕೊಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಆರ್ಮೋಲು ಈ ಒಂದು ಶೋಲ್ಡರ್ ಡ್ರಾಪ್ ಅನ್ನೋದು ಸೊ ನನಗೆ ಕಮೆಂಟ್ ಮಾಡಿದವ್ರಿಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ನೆಕ್ಕನ್ನು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೆಕ್ ಎಷ್ಟು ಸ್ಟ್ರೈಟಾಗಿ ಹೋಗಿದೆಯೋ ಅಷ್ಟು ಸ್ಟ್ರೈಟಾಗಿ ನೀವು ಸ್ಕೇಲ್ನ ಇಟ್ಟು ಎಷ್ಟು ಕ್ರಾಸ್ ಬಂದಿದೆಯೋ ಅಲ್ಲಿ ಲೈನ್ನ ಹಾಕೋಬೇಕಾಗುತ್ತೆ. 1ನೇ ಪಾಯಿಂಟು. ಸೊ ಇಷ್ಟಾಗಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಅಂದರೆ ಇಲ್ಲಿ ನೋಡಿ ಇಲ್ಲಿಂದ ಈ ಆರ್ಮೋಲ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇಲ್ಲಿಂದ ಒಂದು 1/4 ಇಂಚು ಇಲ್ಲ 1/2 ಇಂಚಷ್ಟು ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ಕೊಡಿ ಲೈನ್ನ. ನೋಡಿ ಈ ರೀತಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಎಕ್ಸ್ಟೆಂಡ್ನ ಮಾಡಿಕೊಂಡು ನೋಡಿ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಏನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವೋ ಶೋಲ್ಡರ್ನ ಚೆಕ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಶೋಲ್ಡರ್ ಬೇಕೋ ಅಷ್ಟು ಶೋಲ್ಡರ್ನ ಮಾರ್ಕ್ ಮಾಡಿಕೊಂಡು ಈ ಲೈನು ಕೂಡ ಸ್ವಲ್ಪ ಒಳಗಡೆಗೆ ತಗೊಳ್ಳಿ. ಆಗ ನಮಗೆ ನೆಕ್ ವಿಡ್ತಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ. ನೋಡಿ ನನಗೆ ನೆಕ್ ವಿಡ್ತ್ ಈಗ 2/4 ಬರ್ತಿದೆ. 2/4 ಬಂದಾಗ ನಮಗೆ ನೆಕ್ ವಿಡ್ತ್ ಅನ್ನೋದು ಕಡಿಮೆ ಆಗುತ್ತೆ. ಶೋಲ್ಡರ್ ಡ್ರಾಪ್ ಅನ್ನೋದು ಕೂಡ ಅವಾಯ್ಡ್ ಆಗುತ್ತೆ. ಸೊ ಈ ಪಾಯಿಂಟ್ಸ್ನ ನೀವು ಗಮನದಲ್ಲಿ ಇಟ್ಕೊಂಡಾಗ ಮಾತ್ರ ನಿಮಗೆ ಶೋಲ್ಡರ್ ಡ್ರಾಪ್ ಪದೇ ಪದೇ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಇದನ್ನು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಕಟ್ ಮಾಡಿ. ಖಂಡಿತವಾಗೂ ಶೋಲ್ಡರ್ ಡ್ರಾಪ್ ಅನ್ನೋದು ನಿಮಗೆ ಬರಲ್ಲ. ಸೊ ಒಂದ್ಸಲ ನೀವು ಈ ಮೆಥಡಲ್ಲೂ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಈಗ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಡ್ತೀನಿ. ನೋಡಿ ನಿಮಗೆ 2.5 ವಿಡ್ತಲ್ಲಿ ಬೇಕಾ? ನನಗೆ ಇದು ಅಷ್ಟೊಂದು ಶೋಲ್ಡರ್ ಡ್ರಾಪ್ ಆಗಲ್ಲ. ನಾನು 2.5 ವಿಡ್ತಲ್ಲೇ ಕಟ್ ಮಾಡ್ಕೊಳ್ತೀನಿ. ನಿಮ್ಗೆ ಇನ್ನೂ ಶೋಲ್ಡರ್ ಡ್ರಾಪ್ ಆಗ್ತಿದೆ 2.5 ನೆಕ್ ವಿಡ್ತಿಟ್ಟು ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋರು ಖಂಡಿತವಾಗ್ಲೂ ನೀವು ಈ ಲೈನ್ನ ಫಾಲೋ ಮಾಡಿ. ಈ ಲೈನ್ನ ಫಾಲೋ ಮಾಡಿಕೊಂಡು ನೀವು ಕಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಮೆಥಡಲ್ಲೂ ಕೂಡ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ ಈಗ ನಾನು ಬ್ಯಾಕ್ ಪಾರ್ಟು ಕಟ್ಟಿಂಗ್ ಅನ್ನೋದು ಮುಗೀತು. ಇದರಲ್ಲಿ ನಿಮಗೆ ಏನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಥಿಂಕ್ ಎಲ್ಲರಿಗೂ ಕ್ಲಿಯರ್ ಆಯಿತು ಡೌಟು ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ಲಿಯರ್ ಆಗಿಲ್ಲ ಅಂದರೆ ನಿಮ್ಗೆ ಏನೇ ಡೌಟ್ಸ್ ಇದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ನೋಡಿ ಈ ಕ್ರಾಸು ಕೂಡ ನಾನಿಲ್ಲಿ ಕಟ್ ಮಾಡಿಕೊಂಡೆ. ಸೊ ಇದನ್ನು ಫ್ರಂಟ್ ಪಾರ್ಟ್ ಮೇಲೆ ಹಾಕ್ಕೊಳ್ತೀನಿ. ಇನ್ನೊಂದು ಒಬ್ಬರು ಕಮೆಂಟ್ ಮಾಡಿದರು ನನಗೆ ಶೇಪ್ ಬೆಲ್ಟಲ್ಲಿ ಕನ್ಫ್ಯೂಷನ್ ಆಗ್ತಿದೆ, ಇನ್ನೆಲ್ಲ ಪರ್ಫೆಕ್ಟಾಗಿ ಬರ್ತಿದೆ ಅಂತಲೂ ಕಮೆಂಟ್ ಮಾಡಿದರು. ಶೇಪ್ ಬೆಲ್ಟಲ್ಲಿ ಏನು ಕನ್ಫ್ಯೂಸ್ ಆಗ್ತಿದೆ ನಿಮಗೆ ನಾನು ಇವಾಗ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೋಡಿ ಬ್ಯಾಕ್ ಪಾರ್ಟ್ನ ಫ್ರಂಟ್ ಪಾರ್ಟ್ ಮೇಲೆ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಕಂಪಲ್ಸರಿ ನಿಮ್ಗೆ ಇಲ್ಲಿ ಕಂಪಲ್ಸರಿ ಮಿನಿಮಮ್ ಅಂತೂ ನಿಮ್ಗೆ 1/2 ಇಂಚ್ ಮಾರ್ಜಿನ್ ಕಂಪಲ್ಸರಿ ಇರುತ್ತೆ. ಸೊ ಅದಕ್ಕೆ ಮೇಲೆ ನೀವು 3/4 ಇಂಚ್ 1 ಇಂಚ್ ಇಡ್ತೀನಿ ಅಂದ್ರೂ ಇಟ್ಕೋಬೋದು. ನೋಡಿ ನಾನಿಲ್ಲಿ 1/2 ಇಂಚಷ್ಟು ಮಾರ್ಜಿನ ಇಟ್ಕೊಂಡಿದ್ದೀನಿ. ನಿಮಗೆ ಚೆಸ್ಟ್ ಹೆವಿ ಇತ್ತು ಅಂದರೆ ನೀವು 1 ಇಂಚ್ವರೆಗೂ ಮಾರ್ಜಿನ ಇಟ್ಕೊಳ್ಳಿದ್ದು ನಿಮಗೆ ಬ್ಲೌಸ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ, ಸೆಟ್ ಆಗುತ್ತೆ ನಿಮ್ಮ ಬಾಡಿಗೆ. ನೋಡಿ ಬ್ಯಾಕ್ ಪಾರ್ಟ್ ಏನಿದೆಯೋ ಸೇಮ್ ಆ್ಯಸ್ ಇಟ್ ಈಸ್ ನಾನು ಫ್ರಂಟ್ ಪಾರ್ಟ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಸೊ ಇದರಲ್ಲಿ ನಾವೇನೆಲ್ಲ ಚೇಂಜಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಶೇಪ್ ಬೆಲ್ಟು ನನಗೆ ಮಾರ್ಕ್ ಮಾಡ್ಕೊಳ್ಳೋದು ಕನ್ಫ್ಯೂಸು ಅನ್ನೋರು ಡೀಟೇಲಾಗಿ ಈ ವಿಡಿಯೋನ ಕೇಳಿಸ್ಕೊಳ್ಳಿ. ನೋಡಿ ಇಲ್ಲಿಂದ ಮಾರ್ಕ್ ಏನು ಮಾಡ್ಕೊಂಡಿದ್ದೀವೋ ಸೇಮ್ ಮಾರ್ಕ್. ನಿಮಗೆ ನೆಕ್ ಬ್ರಾಡ್ ಆಗಬೇಕು, ಕೆಲವರು ಡೀಪ್ ಜಾಸ್ತಿ ಹಾಕಿ ನೆಕ್ ಬ್ರಾಡಾಗಿ ಆಗ್ತಾರೆ. ಅಂಥವ್ರಿಗೆ ನೀವು ಬ್ಯಾಕಲ್ಲೇ ತೊಗೊಂಡಷ್ಟು ನೆಕ್ ಬಿಡ್ತನ್ನ ಫ್ರಂಟಲ್ಲಿ ತೊಗೊಬೇಡಿ. ನೀವು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ನೆಕ್ ಬಿಡ್ತು. ಶೋಲ್ಡರ್ ಸೇಮ್ ಆ್ಯಸ್ ಇಟ್ ಈಸ್ನ ತೊಗೊಳ್ಳಿ, ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ ನಾನಿಲ್ಲಿ ನೆಕ್ ಬಿಡ್ತು ತೊಗೊಳ್ತಾ ಇದ್ದೀನಿ. 2.75 ಇಂಚ್ ತೊಗೊಳ್ತಾ ಇದ್ದೀನಿ. ನಾನು ಫ್ರಂಟಲ್ಲಿ 2.5 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 1/4 ಇಂಚ್ ಹ್ಯಾಂಡ್ ಮಾಡಿಕೊಂಡು 2.75 ಇಂಚ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಸೇಮ್ 3 ಇಂಚಿನ ಮಾರ್ಕ್ ಮಾಡ್ಕೊಳ್ತೀನಿ. ಶೋಲ್ಡರಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಬಾರ್ದು. ಶೋಲ್ಡರಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ಅಟ್ಯಾಚ್ ಮಾಡಬೇಕಾದ್ರೆ ಫ್ರಂಟ್ ಟು ಬ್ಯಾಕೆಲ್ಲ ಅಟ್ಯಾಚ್ ಮಾಡಬೇಕಾದ್ರೆ ನಿಮಗೆ ವೇರಿಯೇಷನ್ ಅನ್ನೋದು ಬರುತ್ತೆ. ಬ್ಲೌಸು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋದಿಲ್ಲ. ನೋಡಿ 5.75 ಟೋಟಲ್ಲು ಸೇಮ್ 5.75 ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ನಾನು 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ನೆಕ್ ಫ್ರಂಟಲ್ಲಿ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಒಂದು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನೀವು ನಿಮ್ಮ ಒಂದು ಕಸ್ಟಮರು ಎಷ್ಟು ಆಗಬಹುದು ಅಂತ ಅಂದಾಜು ನಿಮಗೆ ಗೊತ್ತಿದ್ದರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾರ್ಕ್ ಮಾಡ್ಕೋಬೋದು. ಸ್ವಲ್ಪ ಬ್ರಾಡಾಗಿ ಆಗ್ತಾರೆ ಅವರು, ಡೀಪ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂದರೆ ನಾವು ಡೀಪಲ್ಲಿ ಚೇಂಜಸ್ನ ಮಾಡ್ಕೋಬಹುದು. ಇಲ್ಲ ಅವರು ಹಾಕೋದೇ ಇಲ್ಲ, ನಾವು ಜಾಸ್ತಿ ಡೀಪ್ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಅಂದರೆ ನೀವು ಅಂಥವ್ರಿಗೆ ಸ್ವಲ್ಪ ನೋಡಿಕೊಂಡು ಡೀಪ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ.
ನೀವು ಯಾವ ಥರ ಡಿಸೈನ್ ಮಾಡಿದ್ರು ಇಲ್ಲ ಯಾವ ಥರ ನೆಕ್ ಶೇಪ್ ಕೊಟ್ಟರು ಯಾವ ಥರ ಬ್ರಾಡಾಗಿ ಕೊಟ್ಟರು ಹಾಕೋತಾರೆ ಅನ್ನೋರಿಗೆ ನೀವು ಯಾವುದೇ ರೀತಿ ಶೇಪ್ನ ಕೊಡ್ಬೋದು, ಎಷ್ಟೇ ಬ್ರಾಡ್ ಅನ್ನೋದು ಕೊಡ್ಬೋದು. ಕೆಲವು ಕಸ್ಟಮರ್ ಹಾಕೋದಿಲ್ಲ, ಸ್ವಲ್ಪ ಜಾಸ್ತಿ ಡೀಪ್ ಆದರೂ ಬ್ಲೌಸ್ ಆಗಲ್ಲ, ಅಂಥವ್ರಿಗೆ ನೀವು ಕೇರ್ಫುಲ್ಲಾಗಿ ಬ್ಲೌಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಒಂದು 1/4 ಇಂಚಷ್ಟು ಕ್ರಾಸ್ ಆಗಿ ರೀತಿ ಲೈನ್ನ ಹಾಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಮಿಡ್ಲಿಗೆ ಒಂದು ಕಂಪಲ್ಸರಿ ಮಾರ್ಕ್ ಅನ್ನೋದು ಮಾಡ್ಕೋಬೇಕು 3 ಇಂಚಸ್ಗೆ. ಇಲ್ಲಿಂದ ನಾನು ಶೇಪ್ನ ಡ್ರಾ ಮಾಡ್ತೀನಿ, ಫ್ರಂಟ್ ಶೇಪ್. ನೋಡಿ ಫ್ರಂಟ್ ಶೇಪ್ಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ಕೊಟ್ಟಾಗ ನಿಮಗೆ ಆರ್ಮೋಲ್ ಹತ್ರ ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ನನಗೆ ಶೇಪ್ ಬೆಲ್ಟು ಅನ್ನೋದು ಗಮನ ಇಟ್ಟು ನೋಡಿ. ಬ್ಲೌಸು ಲೆಂತ್ ಎಷ್ಟಿದೆ ಫ್ರಂಟಲ್ಲಿ ಚೆಕ್ ಮಾಡ್ಕೊಳ್ಳಿ, ಟೋಟಲ್ ಲೆಂತ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ಗಿಂತ ಫ್ರಂಟಿಗೆ ಎಷ್ಟು ಹ್ಯಾಡ್ ಮಾಡಬೇಕು ಅಂತಲೂ ಕೇಳಿದ್ದೀರಾ. ನೋಡಿ ಇವರ ಒಂದು ಬ್ಲೌಸ್ ಲೆಂತ್ ಬಂದು ಫ್ರಂಟಲ್ಲಿ 15.5 ಇದೆ, ಬ್ಯಾಕಲ್ಲಿ 14 ಇದೆ. ಓಕೆನಾ, 15.5 ನಮಗೆ ಬೇಕಾಗಿರೋದು ಫ್ರಂಟಲ್ಲಿ. ನಿಮ್ಗೆ ಇಲ್ಲೇ ನಾನು ಶೇಪ್ ಬೆಲ್ಟು ಸಮೇತ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಯಾಕೆ ಶೇಪ್ ಬೆಲ್ಟ್ ಇಲ್ಲಿ ಕಟ್ ಮಾಡಲ್ಲ ಅಂದರೆ ನನಗೆ ಸ್ಲೀವ್ಸ್ಗೆ ಕ್ಲಾತ್ ಅನ್ನೋದು ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸಪ್ರೇಟಾಗಿ ಈ ಕಡೆ ಕ್ಲಾತ್ ಉಳಿಯುತ್ತಲ್ಲ ಅದರಲ್ಲಿ ಶೇಪ್ ಬೆಲ್ಟ್ ಕಟ್ ಮಾಡೋಣ ಅಂದ್ಕೊಂಡಿರ್ತೀನಿ. ನೋಡಿ ಇಲ್ಲಿ 15.5 ನಮಗೆ ರೆಡಿ ಅನ್ನೋದು ಬೇಕಾಗುತ್ತೆ. ಸೊ ನಾನಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತೀನಿ. ಯಾಕೆ ಅಂದರೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಬೇಕು, ಶೇಪ್ ಬೆಲ್ಟ್ ಅಟ್ಯಾಚ್ಗೆ ನಿಮಗೆ 1/4 ಇಂಚ್ ಬೇಕು. ಇಲ್ಲಿ ಬಾಟಮ್ ಈ ಒಂದು ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಶೇಪ್ ಬೆಲ್ಟ್ ಪಟ್ಟಿ, ಅದಕ್ಕೆ 1/2 ಇಂಚ್ ಬೇಕು. ಇಂಚು ನಮಗೆ 1/4 ಇಂಚ್ ಆದರೂ ಸಾಕಾಗುತ್ತೆ, 1.5 ಇಂಚ್ ಮಾಡಿಕೊಂಡ್ರು ಓಕೆ. ನೀವು ನೋಡಿ ಇಲ್ಲಿ 15.5 ಅವ್ರಿಗೆ ರೆಡಿ ಬೇಕಂದರೆ ನಾನು 16.5 ಅಂದರೆ 1 ಇಂಚ್ ಆಗುತ್ತೆ, 16.75 ಅದು 1/4 ಆದರೂ ಸೇರಿಸ್ಕೊಳ್ಳಿ, 1.5 ಆದರೂ ಸೇರಿಸ್ಕೊಳ್ಳಿ. ನೋಡಿ ನಾನಿಲ್ಲಿ 1.5ನೇ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ನಾನು 14 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಕ್ಲಿಯರ್ ಆಯಿತಾ? ಸೊ ನಿಮಗೆ ಡೌಟ್ ಇರೋದು ಕ್ಲಿಯರ್ ಮಾಡ್ತೀನಿ ನೋಡಿ. ಈಗ ಶೇಪ್ ಬೆಲ್ಟಲ್ಲಿ ಫ್ರಂಟಲ್ಲಿ ನಾನು 1.5 ಇಂಚು ಹ್ಯಾಡ್ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ಬ್ಲೌಸ್ ಏನಿದೆಯೋ ಅದನ್ನ ಚೆಕ್ ಮಾಡಿಕೊಂಡು ಅದಕ್ಕೆ 1.5 ಇಂಚನ್ನ ಹ್ಯಾಡ್ ಮಾಡಿದ್ದೀನಿ. ಇಲ್ಲ ನಮಗೆ ಇದು ಕೊಟ್ಟಿಲ್ಲ, ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ, ನಾವು ಫ್ರಂಟ್ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು, ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅಂದರೆ ನೀವು ಬ್ಯಾಕಲ್ಲಿ ಏನು ತೊಗೊಂಡಿರ್ತೀರ. ಸೊ ನೋಡಿ ಒಬ್ಬೊಬ್ಬರು ಚೆಸ್ಟ್ ಮೆಷರ್ಮೆಂಟ್ ಮೇಲೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಫ್ರಂಟು ಶೇಪ್ ಫ್ರಂಟ್ ಲೆಂತ್ ಇಟ್ಕೊಳ್ಳೋದು ಕೂಡ ಹೆವಿ ಸೈಜ್ ಇತ್ತು ಅಂದರೆ ನೀವು ಜಾಸ್ತಿನೇ ಲೆಂತ್ ತೊಗೋಬೇಕಾಗುತ್ತೆ ಫ್ರಂಟಲ್ಲಿ. ಸೊ ನಿಮಗೆ ನಾರ್ಮಲ್ 36, 34, 38 ಚೆಸ್ಟ್ ಮೆಷರ್ಮೆಂಟಲ್ಲಿರೋರಿಗೆ ನೀವು ಇಲ್ಲಿಂದ ನಿಮ್ಮ ಒಂದು ಬ್ಯಾಕ್ ಲೆಂತ್ಗೆ ಒಂದು 2.5 ಇಂಚನ್ನ ಹ್ಯಾಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಹಂಗಾಗಿ ನೀವು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ. ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ರೆ ಈಗ ತೋರಿಸೋದಲ್ಲ, ಫಸ್ಟು ಲೆಂತ್ ಎಷ್ಟಿದೆ ಪೂರ್ತಿಯಾಗಿ ಅಂತ ಚೆಕ್ ಮಾಡ್ಕೊಬಿಡಿ. ಆಮೇಲೆ ನೀವು ಈ ಒಂದು ಅಫೆಕ್ಸ್ ಪಾಯಿಂಟ್ನ ಮತ್ತು ಲೋಯರ್ ಚೆಸ್ಟು ಎಲ್ಲನೂ ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿಂದ ಲೋಯರ್ ಚೆಸ್ಟ್ ಪಾಯಿಂಟ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಎಷ್ಟು ಬರ್ತಿದೆ, ಲೋಯರ್ ಚೆಸ್ಟ್ ಪಾಯಿಂಟು 13.25 ಬರ್ತಿದೆ. 13.25ಗೆ ನಾನಿಲ್ಲಿ ನೋಡಿ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು, 1 ಇಂಚನ್ನ ಸೇರಿಸ್ಕೊಳ್ತೀನಿ. 13.25ಗೆ 1 ಇಂಚ್ ಸೇರಿಸ್ಕೊಂಡು 14.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಕ್ಲಿಯರ್ ಆಯಿತಾ? 14.25ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಈಗ ನೋಡಿ ಇಲ್ಲಿ ಉಪ್ಪಟ್ಟಿ ಹೈಪಟ್ಟಿ ಹತ್ರ ನೀವು 4.5 ತಗೊಳ್ಳಿ ಸಾಕು. ಅಂದರೆ ನಿಮಗೆ ಉಪ್ಪಟ್ಟಿ ಹೈಪಟ್ಟಿ ಲೆಂತ್ ಜಾಸ್ತಿ ಬೇಕು ಅನ್ನೋರು ನೀವು ಜಾಸ್ತಿ ತೊಗೋಬೋದು, ಕಡಿಮೆ ಬೇಕು ಅನ್ನೋರು ನೀವು ಕಡಿಮೆನೇ ತೊಗೋಬೋದು. ಇಲ್ಲಾಂದರೆ ನಿಮಗೆ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರೆ ಚೆಕ್ ಮಾಡ್ಕೊಳ್ಳಿ. ನೋಡಿ 4 ಇಂಚ್ ಬೇಕು ನನಗೆ, ನಾನಿಲ್ಲಿ 4.25 ಇಂಚ್ ತೊಗೊಂಡಿದ್ದೀನಿ. ಇಲ್ಲ 5 ಇಂಚ್ ತೊಗೊಂಡ್ಬಿಡ್ತೀನಿ, ಯಾಕೆಂದರೆ ಡಾಟ್ ಬೇಕಾಗುತ್ತಲ್ಲ ಹಾಗಾಗಿ. ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈಗ ನೋಡಿ ಇಲ್ಲಿಂದ ನಾನು 2.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಡಾಟ್ ವಿಡ್ತ್ ಬಂದು 2.25 ಇಂಚು ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ. ಇಲ್ಲಿ ನಾವು ಶೇಪ್ನ ಡ್ರಾ ಮಾಡ್ಕೊಳ್ತೀವಿ ನೋಡಿ ಈ ರೀತಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇಲ್ಲಿಂದ ಕೂಡ ನಾನು ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದಾಗ ಇಲ್ಲಿ ನಾನು 1 ಇಂಚಷ್ಟು ಮೈನಸ್ ಮಾಡ್ಕೊಳ್ತೀನಿ. 1 ಇಂಚ್ ಮೈನಸ್ ಮಾಡಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕು. ನೋಡಿ ನೀವು ಫ್ರೀ ಹ್ಯಾಂಡಲ್ಲಿ ಡ್ರಾ ಮಾಡ್ತೀನಿ ಅಂದರೂ ಕೂಡ ಮಾಡ್ಕೋಬೋದು. ಈಗ ಇವರ ಒಂದು ವೇಸ್ಟ್ ಎಷ್ಟು 8 ಇಂಚ್ ಮೇಲೆ ಒಂದು ಲೈನ್ 8.1 ಸರಿನಾ. ನೋಡಿ 3 ಇಂಚಸ್ ಇಲ್ಲಿದೆ, 3 ಇಂಚಸ್ ಇಲ್ಲಿಂದ ಕಂಟಿನ್ಯೂ ಮಾಡಿ 8.1 ಎಲ್ಲಿಗೆ ಬರ್ತಿದೆ, ಇಲ್ಲಿಗೆ ಬರ್ತಿದೆ. ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನ ಬಿಡಬೇಕಾಗುತ್ತೆ. ಇವರ ಒಂದು ಚೆಸ್ಟ್ ಬಂದು 9.5, ನಾನು 1/4 ಇಂಚ್ ಸೇರಿಸ್ಕೊಂಡು 9.75 ತೊಗೊಳ್ತೀನಿ, 9.75 ತೊಗೊಳ್ತೀನಿ. ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇದು ಕಂಪಲ್ಸರಿ ಆಗಿರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಡಾಟ್ನ ಫಾರ್ಮ್ ಮಾಡಿಲ್ಲ, ನಾನು ಡಾಟ್ 4th ಡಾಟ್ ಹಿಡಿದಿಲ್ಲ, 3 ಡಾಟ್ ಅಷ್ಟೇ ಹಿಡಿತೀನಿ ಅಂದರೆ ನೀವು ಇನ್ನೂ ಸ್ವಲ್ಪ ಮೈನಸ್ ಮಾಡ್ಕೋಬೋದು. ಇಲ್ಲ ನಾನು 4th ಡಾಟ್ ಹಿಡಿತೀನಿ ಅಂದರೆ ಇದೇ ರೀತಿ 1 ಇಂಚು ಮೈನಸಲ್ಲೇ ಇಲ್ಲಿ ನೀವು ಇಲ್ಲಿ ಡಾಟ್ ಹಿಡಿದಿಲ್ಲ ಅಂದರೆ 1.5 ಇಂಚು ಮೈನಸ್ ಮಾಡಿಕೊಂಡ್ರು ನಿಮಗೆ ಪ್ರಾಬ್ಲಮ್ ಏನು ಬರೋದಿಲ್ಲ. ಈಗ ಇಲ್ಲಿಂದ ನೋಡಿ 5 ಇಂಚಸ್ ಅಂದರೆ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿ. ಈ ನೋಡಿ ಈ ಲೈನಿಂದ ನಾನು ಆ ಕಡೆಗೆ 2.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ.
ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ಕಡೆ ನಮಗೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚಿಗಿಂತ ಸ್ವಲ್ಪ ಜಾಸ್ತಿನೇ. ಟೋಟಲ್ ನಂಗೆ 1 ಇಂಚ್ ಅಷ್ಟೇ ಡಾಟ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. 1 ಇಂಚ್ ಡಾಟ್ ತೊಗೊಂಡ್ರೆ ನನಗೆ 4 ಅನ್ನೋದು ರೆಡಿ ಬರುತ್ತೆ. ಇಲ್ಲಿ ನೋಡಿ 2/4 ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಇಲ್ಲೂ ಡಾಟ್ ಲೆಂತ್ 2/4 ತೊಗೊಳ್ತೀನಿ ನಾನು. ಡಾಟ್ ವಿಡ್ತ್ ಎಷ್ಟು ತೊಗೊಳ್ತೀನೋ ಡಾಟ್ ಲೆಂತು ಕೂಡ ಅಷ್ಟೇ ತೊಗೊಳ್ತಾ ಇದ್ದೀನಿ. ಇದೇ ಸ್ಟ್ರೈಟು ಈ ರೀತಿ ಸ್ಕೇಲ್ನ 3rd ಡಾಟ್ 4th ಡಾಟು ಇದೊಂದು ಮಿಡ್ಲಿಗೆ ನೋಡಿ ಇಲ್ಲಿ ಏನಿದೆಯೋ ಈ ಒಂದು ಸ್ಟ್ರೈಟ್ ಲೈನ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಫ್ರಂಟಲ್ಲಿ. ಈಗ ನೋಡಿ ನನಗೆ ಇಲ್ಲಿ ಶೇಪ್ ಬೆಲ್ಟ್ ಅನ್ನೋದು ಫಾರ್ಮ್ ಆಗುತ್ತೆ. ನೋಡಿ ಇಲ್ಲಿ ನನಗೆ ಶೇಪ್ ಬೆಲ್ಟು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತಲ್ವ ನನಗೆ ಸ್ವಲ್ಪ, ಹಾಗಾಗಿ ನೋಡಿ ಇಲ್ಲಿ ಇನ್ನೊಂದು 1/2 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. 1/2 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲೂ ಕೂಡ 1/2 ಇಂಚ್ ಎಕ್ಸ್ಟೆಂಡ್ನ ಮಾಡ್ಕೊತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊತೀನಿ. ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಎಷ್ಟು ಬೇಕು ಡಾಟ್ ಲೆಂತು ಚೆಕ್ ಮಾಡ್ಕೊಳ್ಳೋಣ. ಡಾಟ್ ಲೆಂತ್ ನಮಗೆ ಬೇಕಾಗಿರೋದು 10.1 ವೇಸ್ಟ್ ಅಂದರೆ 9.5 ನಮ್ಗೆ 10 ಡಾಟ್ ಲೆಂತ್ ತೊಗೊಳ್ತಾ ಇದ್ದೀನಿ. ನೋಡಿ ನಾನು 10.5 ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಮಾಡ್ಕೋಬೇಡಿ. ಇಷ್ಟು ಶೇಪ್ ಬೆಲ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಶೇಪ್ ಬೆಲ್ಟಲ್ಲಿ ಏನೂ ಪ್ರಾಬ್ಲಮ್ಮು ಇಲ್ಲ, ಕನ್ಫ್ಯೂಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ಲ ಶೇಪ್ ಬೆಲ್ಟ್ ನಾವಿಲ್ಲೇ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಇದು ಪರ್ಫೆಕ್ಟ್ ಆಗಿದೆ. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ನೋಡಿ ಈ ಡಾಟ್ ನಾನು ಇಲ್ಲಿಂದ ಈ ಕಡೆಗೆ ತೊಗೊಳ್ತೀನಿ 1/4 ಇಂಚಷ್ಟು. ಇದು ಅಷ್ಟೇ ಸ್ವಲ್ಪ ಮೇಲಕ್ಕೆ 1/2 ಇಂಚಷ್ಟು ತೊಗೊಳ್ತೀನಿ. ಈ ರೀತಿ ಡಾಟು ನೋಡಿ ನಮ್ಗೆ ಇದೆಲ್ಲ ಮೈನಸ್ ಆಗುತ್ತೆ, ಡಾಟ್ ಹಿಡಿತೀವಲ್ಲ ಹಾಗಾಗಿ. ಇದೆಲ್ಲ ಮೈನಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿಂದ ನೋಡಿ ಈ ರೀತಿ ಕ್ರಾಸ್ ಆಗಿ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಕೂಡ ಕಂಪಲ್ಸರಿ ಆಗುತ್ತೆ, ಇದು ಕೂಡ ನಮಗೆ ಮೈನಸ್ ಆಗುತ್ತೆ. ಶೋಲ್ಡರ್ ಡ್ರಾಪ್ ಸಮಸ್ಯೆಗೆ ಮತ್ತು ನೆಕ್ ಲೂಸ್ ಆಗುತ್ತೆ ಅಂದರೆ ಈ ಪಾಯಿಂಟು ಕೂಡ ಒಂದು ಕಾರಣ ಆಗುತ್ತೆ. ಇದನ್ನು ನೀವು ಕಟ್ ಮಾಡಿದ್ದೆ ಆದರೆ ನಿಮಗೆ ನೆಕ್ ಅನ್ನೋದು ಲೂಸ್ ಆಗಲ್ಲ, ಶೋಲ್ಡರ್ ಡ್ರಾಪ್ ಕೂಡ ಸಮಸ್ಯೆ ಅನ್ನೋದು ಬರೋದಿಲ್ಲ. ಈಗ ನೋಡಿ ಇದು ಕೂಡ ಅಷ್ಟೇ ಎಷ್ಟು ಸ್ಟ್ರೈಟ್ ಹೋಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ಕೇಲ್ ಇಟ್ಟು ಇಷ್ಟು ಸ್ಟ್ರೈಟ್ ಹೋಗಿದ್ರೆ ಇದನ್ನು ಇಲ್ಲಿಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ 0.1 ಅಷ್ಟು ನಮಗಿಲ್ಲೂ ಕೂಡ ಮೈನಸ್ ಆಗುತ್ತೆ. ಇಷ್ಟೆಲ್ಲ ಮೈನಸ್ ಮಾಡಿದಾಗ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಖಂಡಿತವಾಗ್ಲೂ ಬರೋಲ್ಲ. ನೀವು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಪರ್ಫೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇಷ್ಟು ನಮಗೆ ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ನೋಡಿ 1.5 ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಇರುತ್ತೆ. ಇದನ್ನು ನೀವು ಎಕ್ಸಸ್ ಆಗಿ ಬಿಡಲೇಬೇಕು. ಬ್ಯಾಕ್ ಏನಿದೆ ಸೇಮ್ ಅದೇ ರೀತಿ ನೀವು ಫ್ರಂಟಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಬ್ಯಾಕು ಫ್ರಂಟು ಒಂದೇ ಸಲ ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಕಪ್ ಶೇಪ್ ಅನ್ನೋದು ಟೈಟ್ ಆಗಿಬಿಡುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಫ್ರಂಟ್ ಪಾರ್ಟು ಎಕ್ಸ್ಟ್ರಾ ಮಾರ್ಜಿನು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಶೇಪ್ ಬೆಲ್ಟು ಕೂಡ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮಾಡಿ. ನೋಡಿ ಈಗ ನಾನು ಇದ್ರ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಲ್ಲ, ಆ ಎಕ್ಸ್ಟೆಂಡ್ ಎಲ್ಲಿ ಮಾಡ್ಕೊಂಡಿದ್ದೀನೋ ಅಲ್ಲೇ ಕಟ್ ಮಾಡ್ತಾಯಿದ್ದೀನಿ. ನಾನು ಎಲ್ಲೆಲ್ಲಿ ಎಕ್ಸಸ್ ಕಟ್ ಮಾಡ್ಕೊಳ್ತೀನಿ ಅಂತ ನೀವು ಗಮನ ಇಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಯಾವ ಮೆಥಡಲ್ಲಿ ಕಟ್ ಮಾಡ್ತೀನಿ ಅಂತ ನೀವು ಗಮನ ಇಟ್ಟು ನೋಡಬೇಕಾಗತ್ತೆ. ಅದೇ ಮೆಥಡಲ್ಲಿ ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋ ಫಿಟ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ಫ್ರಂಟ್ ಪಾರ್ಟು. ಶೇಪ್ ಬೆಲ್ಟ್ ನೋಡಿ ನಮಗೆ 8.1 ಬೇಕಲ್ವಾ. 8.1 9.1 10 ಪಾಯಿಂಟ್. ನಾವು 2.5 3 ಇಂಚು ಕಂಪಲ್ಸರಿ ನಾವು ತೊಗೋಬೇಕಾಗತ್ತೆ ಶೇಪ್ ಬೆಲ್ಟ್ಗೆ. ಇಲ್ಲಾಂದರೆ ನಮಗೆ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲಾಂಗ್ ಆದರೂ ಪರವಾಗಿಲ್ಲ, ಎಕ್ಸಸ್ ಇದ್ದರೆ ಕಟ್ ಮಾಡ್ಕೋಬೋದು. ಕಡಿಮೆ ಆಗ್ದಂಗೆ ನೋಡ್ಕೋಬೇಕಾಗತ್ತೆ ನೀವು. ಇಲ್ಲಿ ನೋಡಿ ಇದು ಕ್ರಾಸ್ ಆಗಿ 1/2 ಇಂಚು, ಇದು ಕೂಡ ಕಂಪಲ್ಸರಿ. ಕ್ಲಿಯರ್ ಆಯಿತಾ? ಇದು ಕೂಡ ಕಂಪಲ್ಸರಿ ಆಗಿರುತ್ತೆ. ಇದು ಅಷ್ಟೇ ಶೇಪಿನ ಸ್ವಲ್ಪ ನಾನು ಈ ಥರ ಡೌನಿಗೆ ತಗೊಳ್ತೀನಿ. ಇಷ್ಟೊಂದು ಶೇಪು ಅವಶ್ಯಕತೆ ಇಲ್ಲ. ಕ್ಲಿಯರ್ ಆಯ್ತಲ್ಲ? ಇಷ್ಟಾದಮೇಲೆ ನೆಕ್ಸ್ಟು ಇಲ್ಲಿ ನೋಡಿ ನೆಕ್ಕು ಕೂಡ ನಾನು ಕಟ್ ಮಾಡ್ತೀನಿ, ಯಾಕಂದರೆ ನಿಮ್ಗೆ ತೋರಿಸ್ಬೇಕಲ್ಲ ಹಾಗಾಗಿ. ಇದು ಕೂಡ ನೋಡಿ ಈ ರೀತಿ ಕ್ರಾಸ್ ಆಗಿದೆಯಲ್ಲ,
ಈ ಕ್ರಾಸ್ನ ಕಂಪಲ್ಸರಿ ಕಟ್ ಮಾಡಬೇಕು. ಇದನ್ನು ನೀವು ಕಟ್ ಮಾಡ್ಕೊಂಡ್ರೆ ನಿಮಗೆ ನೆಕ್ ಅನ್ನೋದು ಲೂಸ್ ಬರೋಲ್ಲ, ಶೋಲ್ಡರ್ ಡ್ರಾಪ್ ಬರೋಲ್ಲ, ನೆಕ್ ಅನ್ನೋದು ಫಿಟ್ಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಇದು ಕಂಪಲ್ಸರಿ. ಇಷ್ಟು ಫ್ರಂಟ್ ಪಾರ್ಟು. ಇದು ಶೇಪ್ ಬೆಲ್ಟ್ದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಈಗ ನಾನಿಲ್ಲಿ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಕ್ಲಾತ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೇಮ್ ಮೆಷರ್ಮೆಂಟ್ ಆಗಿರೋದ್ರಿಂದ ನಾವು ಇದರಲ್ಲಿ ಏನು ಚೇಂಜಸ್ ಮಾಡೋ ಹಾಗಿಲ್ಲ. ಇದು ಹೇಗಿದೆಯೋ ಹಾಗೇ ನಾವು ಸ್ಟಿಚ್ ಮಾಡೋದು. ಸಾಧ್ಯವಾದಷ್ಟು ನೀವು ರೈಟ್ ಸೈಡು ಮಾರ್ಕಿಂಗ್ನ ತೊಗೊಳ್ಳಿ, ಯಾಕಂದರೆ ರೈಟ್ ಸೈಡ್ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬಂದಿರುತ್ತೆ. ಅದರ ಪ್ರಕಾರ ನೀವು ಸ್ಟಿಚ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ 9.75 ಇದೆ. 9.75ಗೆ ನಾನು 1 ಇಂಚು ಸೇರಿಸಿ 10.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ನನಗೆ ಮಾರ್ಜಿನ್ ಸಮ ಇದೆ. 10.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಡ್ರಾ ಮಾಡಿದ ಆದಮೇಲೆ ಬ್ಯಾಕ್ ಪಾರ್ಟ್ ತೊಗೊಂಡು ಆರ್ಮೋಲ್ ಎಷ್ಟಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಆಗಲೇ ಕೌಂಟ್ ಮಾಡ್ಕೊಂಡಿದ್ದೆ. ಇದು ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಡಲ್ಲ, ಹಾಗೆಯೇ ಕೌಂಟ್ ಮಾಡ್ಕೊಳ್ತೀನಿ ಎಷ್ಟು ಬರುತ್ತೆ ಅಂತ. ನೋಡಿ 7.75 ಬರ್ತಿದೆ. 7.75 ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ನನಗೆ ಕ್ಲಾತ್ ಇನ್ನೂ ಸ್ವಲ್ಪ ಎಕ್ಸಸ್ ಇದೆ. ಇನ್ನು ಸ್ವಲ್ಪ ನಾನು ಒಳಗಡೆಗೆ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಒಳಗಡೆಗೆ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ನೋಡಿ ಇಲ್ಲಿಂದ ಒಂದು 1/2 ಇಂಚಷ್ಟು ನಾನು ಕ್ಲಾತ್ನ ಬಿಡ್ತೀನಿ. ಈ ರೀತಿ ಇಲ್ಲಿಂದ ನಾನು 7 ಪಾಯಿಂಟ್ ಎಕ್ಸ್ಟ್ರಾ ಮಾರ್ಕ್ ಕರೆಕ್ಟಾಗಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬರ್ತಿದೆ ನನಗೆ. ಇಲ್ಲಿ ನಾನು 3.8ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ, ಅಂದರೆ 3.75ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 3.75 ನಾನು ಹ್ಯಾಂಡ್ ಡೌನಿಂಗ್ನ ಕೊಡ್ತಿದ್ದೀನಿ. ಈ ರೀತಿ ಇಲ್ಲಿಂದ 7.75 ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ವೋ ಸೇಮ್ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇಲ್ಲಿಂದ ನಾನು ನೋಡಿ 1/2 ಇಂಚು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿದ ಆದಮೇಲೆ ಇಲ್ಲಿ ಶೇಪ್ನ ಡ್ರಾ ಮಾಡೋಣ. ಸ್ವಲ್ಪ ಇಲ್ಲಿಂದ ಈ ರೀತಿ ಬರುತ್ತೆ. ಇದು ಹೆಂಗೆ ಬಂದಿದೆ ಅಂದರೆ ನೋಡಿ, ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು 1/4 ಇಂಚ್ ಮೇಲೆ ಅಪ್ಪು, ಇಲ್ಲಿಂದ 1/4 ಇಂಚಿಲ್ಲ 1/2 ಇಂಚು ಡೌನ್ ಬಂದಿದೆ. ಈ ರೀತಿ ಬಂದಾಗ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಹ್ಯಾಂಡ್ ಲೂಸ್ನ ಚೆಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ನ ಚೆಕ್ ಮಾಡಿಕೊಂಡು ನೋಡಿ ಹ್ಯಾಂಡ್ ಲೂಸ್ ಬಂದು 5.25 ಬರ್ತಿದೆ. 5.25 ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಒಂದು ಸಲ ಚೆಕ್ ಮಾಡ್ಕೋಬೇಕು ನಮಗೆ 7.75 ಬರುತ್ತಾ ಅಂತ. ಒಂದು ಸಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ನಮಗೆ ಸ್ವಲ್ಪ ಜಾಸ್ತಿ ಆದರೂ ನಾವು ಅದನ್ನ ಮೈನಸ್ ಮಾಡ್ಕೋಬೋದು, ಕಡಿಮೆ ಆದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ನೋಡಿ ಕರೆಕ್ಟಾಗಿ 7.75 ಬರ್ತಿದೆ. ಇಲ್ಲಿ ಈಗ ನಾವು ಟೆಂಪಲ್ ಶೇಪ್ನ ಕಟ್ ಮಾಡ್ಕೋಬೇಕಲ್ಲ, ಎಷ್ಟು ಲೆಂತ್ ಬೇಕು ಅಂತ ನೀವು ಚೆಕ್ ಮಾಡ್ಕೋಬೇಕು. ಇಲ್ಲ ನಿಮಗೆ ಮೇನ್ ಫ್ಯಾಬ್ರಿಕಲ್ಲಿ ಬಾರ್ಡರ್ ಎಷ್ಟಿದೆ ಆ ಬಾರ್ಡ್ರನ್ನ ನಾನು ಇಲ್ಲಿ ಡಿಸೈನಾಗಿ ಕೊಡ್ತೀನಿ ಅಂದರೆ ಈ ಬಾರ್ಡರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಲೆಂತ್ ಇದೆ ನೋಡಿ, 5 ಇಂಚಸ್ ಇದೆ ನನಗೆ. ಇದು ಬಂದು 5 ಇಂಚಸ್ ಇದೆ. ಇಲ್ಲಿ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಇಷ್ಟೇ ಸೇಮ್ ಬೇಕು ನಮಗೆ ಅಂತಂದರೆ ನೋಡಿ ಇಲ್ಲಿ ಜಾಸ್ತಿ ಬಂದಿದೆ, 5.75 ಬಂದಿದೆ. ನಮ್ಗೆ 5.75 ಬೇಕು ಅಂದರೆ ನಾವಿಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಎಕ್ಸ್ಟೆಂಡ್ ಮಾಡ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೇಮ್ 5.75 ಬೇಕಲ್ವಾ, 5.75 ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಸೇಮ್ ಅಷ್ಟೇ ಬೇಕು ಅಂದರೆ. ಸೊ ಇದು ಒಂದು ಸ್ಲೀವ್ಸು 5.75 ಜಾಸ್ತಿ ಆಗುತ್ತೆ. ಒಂದು 5 ಇಂಚ್ ಆದರೆ ಸಾಕು, ತುಂಬ ಉದ್ದ ಆದ್ರೂ ಚೆನ್ನಾಗಿರಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾನು 3 ಇಂಚಸ್ಸು ವಿಡ್ತ್ ತೊಗೊಳ್ತೀನಿ. ಇದೆಷ್ಟು ಬಿಡ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು. ನೋಡಿ ಇದು ಸೇಮ್ 3 ಇಂಚಸ್ ಬಿಡ್ತಿದೆ. ಇಲ್ಲಿ ನಾನು ಈ ಟೆಂಪಲ್ ಶೇಪ್ನ ಡ್ರಾ ಮಾಡ್ತೀನಿ. ನೋಡಿ ಈ ಶಾರ್ಪ್ನೆಸ್ ಅನ್ನೋದು ನಿಮಗೆ ಬರಬೇಕು, ಆವಾಗಲೇ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇಲ್ಲಿ ಸ್ಟ್ರೈಟ್ ಕೊಡಿ ಈ ರೀತಿ. ಇದು ಬರ್ತಾ ಬರ್ತಾ ಸ್ವಲ್ಪ ಈ ರೀತಿ ಕರ್ವಾಗಿ ಕೊಟ್ಕೊಳ್ಳಿ. ಇಲ್ಲಾಂದರೆ ನೋಡಿ ಇದು ಯಾವ ಥರ ಇದೆ, ಸ್ಟ್ರೈಟ್ ಆಗಿದೆ ಇದು ಆ್ಯಕ್ಚುಲಿ. ನೋಡಿ ಈ ರೀತಿ ಸ್ಟ್ರೈಟಾಗಿ ಬಂದಿದೆ. ಈ ರೀತಿ ಸ್ಟ್ರೈಟಾಗಿ ಬಂದು ಆಮೇಲೆ ಈ ರೀತಿ ಬಂದಿದೆ.
ಇಲ್ಲ ನೀವು ಸ್ಟ್ರೈಟಾಗಿ ಈ ರೀತಿ ಹಾಕ್ಕೊಳ್ಳಿ ಲೈನು. ಇಲ್ಲಿಂದ ನೀವು ಶೇಪ್ನ ಡ್ರಾ ಮಾಡ್ಕೊಂಡು ನೋಡಿ ಈ ರೀತಿ. ಇದು ಪರ್ಫೆಕ್ಟ್ ಆಗಿದೆ. ನಾನು ಇದಕ್ಕೆ ಸ್ಟಿಕ್ಕನ್ನು ಹಾಕ್ತೀನಿ. ಇದ್ರ ಮೇಲೇ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ಇನ್ನೊಂದು ಇಲ್ಲಿ ಎಷ್ಟು ಸ್ಟ್ರೈಟ್ ಹೋಗಿದೆ ಚೆಕ್ ಮಾಡಿಕೊಂಡು ನಾವು ಅಷ್ಟು ಸ್ಟ್ರೈಟಿಗೆ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ಒಂದು ಎಕ್ಸಸ್ ಇರೋದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಿಡ್ಲಿಗೆ ಈ ರೀತಿ ಕಟ್ ಮಾಡಿಕೊಂಡು ಫ್ರಂಟ್ ಶೇಪ್ನ ತೆಗಿಬೇಕಾಗುತ್ತೆ. ಫ್ರಂಟ್ ಶೇಪು ನೋಡಿ ಇಲ್ಲಿಂದ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಫ್ರಂಟ್ ಶೇಪ್ನ ತೆಗಿಬೇಕಾಗುತ್ತೆ. ನೋಡಿ ಈ ರೀತಿ ನೋಡಿ ಫ್ರಂಟ್ ಶೇಪ್ ತೆಗೆದಿದ್ದು ಮುಗೀತು. ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಈಗಲೇ ಈ ಡಿಸೈನ್ನ ಕಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿದ್ರು ಗ್ರ್ಯಾಂಡ್ ಲುಕ್ ಬರುತ್ತೆ ನೋಡಿ. ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸ್ಲೀವ್ ಕಟಿಂಗ್ ಮುಗೀತು. ಟೋಟಲಾಗಿ ನನಗೆ ಲೈನಿಂಗು 1 ಮೀಟರ್ ಲೈನಿಂಗಲ್ಲಿ ನೀವು ಆರಾಮಾಗಿ ಕಟ್ ಮಾಡ್ಕೋಬೋದು ನೋಡಿ. ಈಗ ನಾನು ಶೇಪ್ ಬೆಲ್ಟ್ಗೋಸ್ಕರ ಇನ್ನೊಂದು ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ಲೇಸ್ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊಳ್ಳಿ. ಶೇಪ್ ಬೆಲ್ಟ್ದು ನಿಮಗೆ ಕ್ಲಿಯರಾಗಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ನೀವು ಸಪ್ರೇಟಾಗಿ ಕಟ್ ಮಾಡ್ಕೊಳ್ತೀರಲ್ಲ ಅದರಲ್ಲಿ ನಮಗೆ ನೀಟಾಗಿ ಗೊತ್ತಾಗ್ತಾ ಇಲ್ಲ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಖಂಡಿತ ನಾನು ಅದೇ ಮೆಥಡಲ್ಲಿ ನಿಮಗೆ ಯಾವ ರೀತಿ ಎಷ್ಟು ಸೈಜ್ಗೆ ಯಾವ ಸೈಜ್ ಬ್ಲೌಸ್ಗೆ ಎಷ್ಟು ಕಟ್ ಮಾಡ್ಕೋಬೇಕು, ಎಷ್ಟು ಲೆಂತ್ ಇಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಬೇಕಾದ್ರೆ ನಿಮಗೆ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾಯಿತು, ಕಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಮೇನ್ ಫ್ಯಾಬ್ರಿಕಲ್ಲಿ ಈ ಬಾರ್ಡ್ರನ್ನ ತೆಗೆದುಬಿಡ್ತೀನಿ. ಸೊ ನೋಡಿ ಈ ಬಾರ್ಡ್ರನ್ನ ತೆಗೆದುಬಿಟ್ಟು ನಾನು ಆ ಟೆಂಪಲ್ ಡಿಸೈನ್ ಏನಿದೆಯೋ ಅದಕ್ಕೆ ಮಾತ್ರ ಅಟ್ಯಾಚ್ ಮಾಡ್ತೀನಿ. ಇದನ್ನು ತೆಗೆದುಬಿಡ್ತೀನಿ ಬಾರ್ಡ್ರನ್ನ ಸಪ್ರೇಟಾಗಿ. ಆಮೇಲೆ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ನಿಮ್ಗೆ ಇದು ಬಾರ್ಡ್ ಇನ್ನು ಸ್ವಲ್ಪ ದೊಡ್ಡದಾಗಿ ಬಂದಿದೆ ಅಂದರೆ ಡೈರೆಕ್ಟಾಗಿ ನೀವು ಇದ್ರ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾದ್ರೆ ನಾನು ಇಲ್ಲಿ ಸ್ವಲ್ಪ ಅಟ್ಯಾಚ್ ಮಾಡಬೇಕಾಗಿ ಬರುತ್ತೆ. ಸೊ ಇದನ್ನ ಸಪ್ರೇಟ್ ಮಾಡ್ಕೊಂಡು ಆಮೇಲೆ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಈಗ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ಇದು ಬ್ಲೌಸ್ ಪೀಸ್ ದೊಡ್ಡದಾಗಿದೆ. ಇದೇನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಂಡು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ನಾನು ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದ್ದಾಯಿತು. ಇದು ಚಿಕ್ಕ ಬಾರ್ಡ್ರ್ ಇತ್ತಲ್ಲ ಇದನ್ನು ಕೂಡ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೆ ಅಟ್ಯಾಚ್ ಮಾಡ್ತೀನಿ. ಯಾಕಂದರೆ ನನಗೆ ಈ ಬಾರ್ಡ್ರನ್ನ ಬ್ಯಾಕಲ್ಲಿ ಇಟ್ಟು ಕಟ್ ಮಾಡೋದ್ರಿಂದ ನನಗೆ ಬಟ್ಟೆನ ಸಾಕಾಗದೆ ಬರುತ್ತೆ. ಹಾಗಾಗಿ ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಅಟ್ಯಾಚ್ ಮಾಡೋಣ ಅಂತ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟಿಗೆ ಸ್ವಲ್ಪ ಇದು ಸ್ಯಾರಿ ಪ್ರಿಂಟೆಡ್ಡು ಕೂಡ ಬಂದಿದೆ. ಯಾಕಂದರೆ ಪೀಸ್ ಚಿಕ್ಕದಾಗಿ ಬರೋದ್ರಿಂದ ಇದು ನೋಡಿ ಫ್ರಂಟ್ಗೂ ಇಲ್ಲಿ ಸ್ವಲ್ಪ ನನಗೆ ಸ್ಯಾರಿ ಪೀಸ್ ಅನ್ನೋದು ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಏನು ಗೊತ್ತಾ, ಈಗ ಬರುವಂಥ ಬ್ಲೌಸ್ಗಳು ಸ್ಟ್ರೈಟಾಗೂ ಇರೋಲ್ಲ, ಪೀಸ್ಗಳು ಸ್ವಲ್ಪ ಕ್ರಾಸಾಗಿ ಹೋಗಿರ್ತವೆ. ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ಆಗುತ್ತೆ. ಸೊ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಇದನ್ನು ಬಿಸಾಕಬೇಡಿ. ಇದನ್ನು ಇಟ್ಕೊಂಡು ನಾವು ಎಕ್ಸ್ಟ್ರಾ ನಮಗೆ ಇನ್ನೊಂದು ಮೇನ್ ಫ್ಯಾಬ್ರಿಕ್ಕು ಮತ್ತು ಈ ಮೇನ್ ಫ್ಯಾಬ್ರಿಕ್ ಅಂದರೆ ಬಾರ್ಡ್ರು ಮತ್ತು ಲೈನಿಂಗ್ ಇನ್ನೊಂದು ಪೀಸ್ನ ಕಟ್ ಮಾಡಿಕೊಂಡು ಇದನ್ನ ಪ್ಯಾಚ್ ಕೊಡಬೇಕು. ಇದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡ್ರೆ ನನಗೆ ಇಲ್ಲಿ ಸಾಕಾಗ್ತಾ ಇಲ್ಲ. ಸೊ ನೆಕ್ ಕಡೆ ಕಟ್ ಮಾಡಿರ್ತೀವಲ್ಲ ಆ ಪೀಸ್ ಇದು ನೋಡಿ ಸಾಕಾಗ್ತಾ ಇಲ್ಲ. ಇದಕ್ಕೆ ನಾನು ನೋಡಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲಿ ನನಗೆ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು. ನೋಡಿ ಇಲ್ಲಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಎಕ್ಸ್ಟ್ರಾ ಲೈನಿಂಗ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಸ್ಟಿಚಿಂಗ್ ವಿಡಿಯೋ ಸ್ವಲ್ಪ ಸ್ಪೀಡಾಗಿರುತ್ತೆ. ಸೊ ವಿಡಿಯೋ ಲೆಂತಿ ಆಗಬಾರ್ದು ಅಂತ ನಾನೇ ಸ್ವಲ್ಪ ಸ್ಪೀಡಾಗಿಟ್ಟಿದ್ದೀನಿ. ಯಾವ ರೀತಿ ಅಂತ ನೀವು ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಬೇಕಾದ್ರೆ ನೋಡಿ, ಅರ್ಥ ಆದರೆ ಓಕೆ. ನೋಡಿ ಈ ರೀತಿ ಎಕ್ಸಸ್ ಇರೋ ಥರ ನೋಡ್ಕೊಂಡು ಅದನ್ನ ಕಟ್ ಮಾಡ್ಕೊಳ್ಳಿ. ಮಿನಿಮಮ್ 1/4 ಇಂಚ್ ಇರಬೇಕು. ಬಾರ್ಡ್ರನ್ನ ನೀವು ಯಾವ ರೀತಿ ಅಡ್ಡಾಡ ಬೇಕಾದ್ರೂ ಉದ್ದುದ್ದ ಬೇಕಾದರೂ ನೀವು ಅಟ್ಯಾಚ್ ಮಾಡ್ಕೋಬೋದು. ನಾನಿಲ್ಲಿ ಉದ್ದುದ್ದಕ್ಕೆ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಆ ಒಂದು ಪ್ಯಾಚ್ನ ಕೊಡ್ತಿದ್ದೀನಿ ಹ್ಯಾಂಡ್ಸ್ಗೆ. ನೋಡಿ ಈಗ ಇದ್ರ ಮೇಲೆ ನಾನು ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದ್ದೀನೋ ಅದನ್ನಿಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಸುತ್ತು ಅಟ್ಯಾಚ್ ಮಾಡಿಕೊಂಡು ಎಕ್ಸಸ್ ಇರೋದನ್ನು ಕಟ್ ಮಾಡಿಕೊಂಡು ಓವರ್ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ನನಗೆ ಕಮೆಂಟ್ ಮಾಡಿದ್ರಲ್ಲ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ನನಗೆ ಅಂತ. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಸಾಧ್ಯವಾದಷ್ಟು ನಿಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಹ್ಯಾಂಡ್ಸ್ನ ನೀಟಾಗಿ ಈ ರೀತಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಪೀಸ್ ಅನ್ನೋದು ರೆಡಿ ಆಗುತ್ತೆ. ನೋಡಿ
ನೀಟಾಗಿ ಈ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಶೇಪ್ ಬೆಲ್ಟ್ದು ಇಶ್ಯೂ ಇತ್ತು ಅಂತ ಕಮೆಂಟ್ ಮಾಡಿದ್ದೀರಲ್ಲ, ಸೊ ಶೇಪ್ ಬೆಲ್ಟು ನಿಮಗೆ ಕ್ಲಿಯರಾಗಿ ಈ ವಿಡಿಯೋ ಮುಖಾಂತರ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಕಲಿತಾ ಇದ್ದಾರೆ ಅನ್ನೋರಿಗೆ ಆ ವಿಡಿಯೋನ ಶೇರ್ ಮಾಡಿ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಸ್ಪೀಡಾಗಿ ವಿಡಿಯೋ ಕೊಡ್ತಿದ್ದೀನಿ, ಯಾಕಂದರೆ ಮಾಮೂಲಿಯಾಗಿ ಸ್ಟಿಚ್ ಮಾಡೋದು. ಸೊ ನೀವು ಫಿನಿಶಿಂಗ್ ಬೇಕು ಅಂದರೆ ಸೊ ವಿಡಿಯೋನು ಕೂಡ ನೋಡಬೇಕಾಗತ್ತೆ. ಇಲ್ಲ ನಮಗೆ ಕಟ್ಟಿಂಗ್ ಮಾತ್ರ ಸಾಕು ಅಂದರೆ ಕಟ್ಟಿಂಗ್ ಮಾತ್ರ ನೋಡಿ. ಸ್ಟಿಚಿಂಗು ಬೇಕು ನೋಡೋರು ಇದ್ದರೆ ಖಂಡಿತವಾಗೂ ನೀವು ಸ್ಟಿಚಿಂಗು ನೋಡ್ಬೋದು. ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಸ್ಟಿಚಿಂಗ್ ಈ ಒಂದು ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಕಟ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸ್ಟಿಚಿಂಗ್ ಅನ್ನೋದು ನಿಮ್ಗೆ ಬಂದರೆ ಕಟ್ಟಿಂಗ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಸ್ಟಿಚ್ನ ಮಾಡ್ಕೋಬೋದು. ಈ ರೀತಿ ನಾನು ಬ್ಲೌಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರಂಟು ಬ್ಯಾಕು ಎಲ್ಲ ರೆಡಿ ಮಾಡಿಕೊಂಡು, ಸ್ಲೀವ್ಸು ಎಲ್ಲ ರೆಡಿ ಮಾಡಿಕೊಂಡು, ನೋಡಿ ಬಾರ್ಡ್ರನ್ನ ಈ ರೀತಿ ಉಲ್ಟಾ ಇಟ್ಕೊಂಡು ಒಂದು ಹೊಲಿಗೆ ಹಾಕಿ ಈ ಥರ ಫೋಲ್ಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಫಿನಿಶಿಂಗ್ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದು 1/2 ಇಂಚ್ ಮಾರ್ಜಿನ್ ಕಂಪಲ್ಸರಿ ಆಗಿರುತ್ತೆ. ಈ ರೀತಿ ಈಗ ಪೈಪಿಂಗ್ನ ಕೊಡ್ತಿದ್ದೀನಿ, ನೋಡ್ತಿರ್ಬೋದು. ಪೈಪಿಂಗ್ ಕೊಟ್ಟು ಸೈಡ್ ಫಿಟ್ಟಿಂಗ್ ಕೊಟ್ಟರೆ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಒಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫೈನಲಿ ಬ್ಲೌಸ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.